ಈ ಸಿನಿಮಾ ಒಂದು ಲವ್ ಸ್ಟೋರಿ ಅಲ್ಲ, ಒನ್ ಸೈಡ್ ಲವ್ ಪೇನ್ ನಲ್ಲಿರುವಂತ ಎಲ್ಲ ಯುವಕರಿಗೆ ಮಾಡಿರುವಂತ ಒಂದು ಬೆಸ್ಟ್ ಸಿನಿಮಾವಾಗಿದೆ. ಹೌದು, ನೀವೇನಾದ್ರೂ ಯಾರಾದ್ರೂ ಪ್ರೀತಿಸಿದ್ರಿ ಅಥವಾ ಪ್ರೀತಿಸಬೇಕಂತ ಅನ್ಕೊಂಡಿದ್ರಿ, ನೀವು ಈ ಸಿನಿಮಾ ನೋಡಿ ಮುಂದಿನ ಒಂದು ಹಂತವನ್ನು ತೆಗೆದುಕೊಳ್ಳಬಹುದು. ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಮೂವಿ ರಿವ್ಯೂಗೆ ಸ್ವಾಗತ. ಇವತ್ತು ನಾನು ರಿವ್ಯೂ ಮಾಡುತ್ತಿರುವ ಮತ್ತೊಂದು ತಮಿಳು ತೆಲುಗು ಡಬ್ಬಲ್ಲಿ ರಿಲೀಸ್ ಆಗಿರುವ ಇಂದಯಮನ್ ಮುರಳಿ ಅಂತ. ಈ ಸಿನಿಮಾ ಒಂದು ಒಳ್ಳೆ ಕಮರ್ಷಿಯಲ್, ರೊಮ್ಯಾಂಟಿಕ್ ಮತ್ತು ಏಜ್ ಆಫ್ ಸಕ್ಸಸ್ ಮೇಲೆ ಒಂದು ಡಿಫೆಂಡ್ ಆಗಿರುವ ಒಂದು ಸಖತ್ ಒಂದು ಒಳ್ಳೆ ಸಿನಿಮಾವಾಗಿದೆ. ಇವತ್ತು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಈ ಒಂದು ಸಿನಿಮಾದ ಬಗ್ಗೆ ಸ್ವಲ್ಪ ಮಾತನಾಡೋಣ ಮತ್ತು ಕತೆ ಬಗ್ಗೆ ಕೂಡ ಡಿಸ್ಕಸ್ ಮಾಡೋಣ. ಸಿನಿಮಾ ಹೇಗಿದೆ, ಆಕ್ಚುಲಿ ಇದು ಒನ್ ಸೈಡ್ ಲವರ್ಸ್ಗೋಸ್ಕರನೇ ಮಾಡಿದ ಸಿನಿಮಾನ ಅಥವಾ ಲೈಫಲ್ಲಿ ಹೇಗೆ ನಾವು ಸಾಧನೆ ಮಾಡಬೇಕು, ಒಂದು ವೇಳೆ ರಿಲೇಶನ್ಶಿಪ್ ಆಗಿದ್ರೆ ಅದನ್ನು ಮರೆತು ಹೇಗೆ ನಾವು ಮೂವ್ ಆನ್ ಆಗಿ ಲೈಫಲ್ಲಿ ನಮ್ಮದೇ ಆದಂಥ ಒಂದು ಹಂತ, ನಮ್ಮದೇ ಆದಂಥ ಡೆಸ್ಟಿನೇಷನ್ ತಲುಪಬೇಕು ಅನ್ನೋದು ಇದರಲ್ಲಿ ತುಂಬ ಚೆನ್ನಾಗಿನೇ ಕೊಟ್ಟಿದ್ದಾರೆ. ನಾನು ಈ ಸಿನಿಮಾದಲ್ಲಿ ಅತಿ ಹೆಚ್ಚು ಇಷ್ಟಪಟ್ಟುದಂದರೆ ಈ ಒಂದು ಸಿನಿಮಾದ ಸ್ಕ್ರೀನ್ ಪ್ಲೇ ತುಂಬ ಚೆನ್ನಾಗಿನೇ, ಯಾವ ಏಜಲ್ಲಿ ಏನು ಮಾಡಬೇಕು, ಯಾವ ಟೈಮಲ್ಲಿ ಯಾವ ರೀತಿ ನಾವು ಡಿಸಿಷನ್ ತೆಗೆದುಕೊಳ್ಳಬೇಕು, ಎಲ್ಲವನ್ನು ಮರೆತು ಹೇಗೆ ನಾವು ಮುಂದಕ್ಕೆ ಸಾಗಬೇಕು ಅನ್ನೋದು ತುಂಬ ಚೆನ್ನಾಗಿನೇ ಸ್ಟೋರಿ ಹೇಳುವಂಥ ರೀತಿ, ಆ ಒಂದು ಕಥೆಯ ನರೇಷನ್ ಎಲ್ಲವೂ ಕೂಡ ವರ್ಕ್ ಆಗಿರೋ ಒಂದು ರೊಮ್ಯಾಂಟಿಕ್ ಸಿನಿಮಾವಾಗಿದೆ. ಸೊ ಹಾಗಾದರೆ ಈ ಒಂದು ಸಿನಿಮಾದ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ ಆಗಿ ತಿಳಿದುಕೊಳ್ಳೋಣ ಇವತ್ತಿನ ಒಂದು ಮೂವಿ ರಿವ್ಯೂನಲ್ಲಿ. ಕಂಟೆಂಟ್ ಅಥವಾ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚಿತವಾಗಿ ನೀವಿನ್ನು ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಏಕೆಂದರೆ ನಾನು ಅಪ್ಲೋಡ್ ಮಾಡುವಂಥ ಎಲ್ಲ ಸಿನಿಮಾಗಳ ರಿವ್ಯೂ ನಿಮ್ಗಳಿಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತದೆ ಸ್ನೇಹಿತರೆ. ಸೊ ಬನ್ನಿ, ಹಾಗಾದರೆ ಲೇಟ್ ಮಾಡೋದು ಬೇಡ, ಕಂಟೆಂಟ್ ಶುರು ಮಾಡೋಣ. ಈ ಸಿನಿಮಾ ಕತೆ ನಡೆಯೋದು ಒಂದು ಸ್ಕೂಲ್ ಲೈಫಲ್ಲಿ. ಇದರಲ್ಲಿ ನಮ್ಮ ಸಿನಿಮಾದ ಹೀರೋ ಅಂದರೆ ಮುರಳಿ ಒಬ್ಬ ಸಾಧಾರಣ, ಒಳ್ಳೆ ಬ್ರಿಲಿಯಂಟ್ ಸ್ಟೂಡೆಂಟ್ ಆಗಿರ್ತಾನೆ ಮತ್ತು ಇವನು ಅಕ್ಕಪಕ್ಕ ಫ್ರೆಂಡ್ಸ್ ಕೂಡ ತುಂಬ ಚೆನ್ನಾಗಿನೇ ಇರ್ತಾರೆ. ಎಲ್ಲೂ ಕೂಡ ಚೆನ್ನಾಗಿ ನಡೆಯುವ ಟೈಮ್ನಲ್ಲಿ ಅವನ ಲೈಫಲ್ಲಿ ಒಬ್ಬಳು ಹುಡುಗಿ ಎಂಟ್ರಿ ಕೊಡ್ತಾಳೆ. ಆ ಒಂದು ಎಂಟ್ರಿ ಕೊಟ್ಟ ಮೇಲೆ ಅವನಿಗೆ ಫಸ್ಟ್ ಲವ್ ಆಗುತ್ತದೆ, ಅಂದರೆ ಫಸ್ಟ್ ಟೈಮ್ ಲವ್ ಇಷ್ಟ ಆಗುತ್ತಲ್ಲ ಹೃದಯಕ್ಕೆ, ಸೊ ಅದು ಅವನಿಗೆ ಆಗುತ್ತದೆ. ಅವನ ಲೈಫಲ್ಲಿ ಬೆಸ್ಟ್ ಮೂಮೆಂಟ್ ಕೂಡ ಅದು ಆಗಿರ್ತದೆ. ಯಾಕಂದರೆ ಫಸ್ಟ್ ಟೈಮ್ ಒಬ್ಬಳು ಹುಡುಗಿ ಜೊತೆಗೆ ಮಾತನಾಡುವಂಥ ರೀತಿ ಮತ್ತು ಅವಳು ಮಾಡುವಂಥ ಚಿಕ್ಕ ಚಿಕ್ಕ ಸ್ಮೈಲ್ ಮತ್ತು ಅವಳು ನೋಡುವಂಥ ಕದ್ದ ಮುಚ್ಚಿ ನೋಟಗಳು ಅವನಿಗೆ ತುಂಬಾ ಇಷ್ಟವಾಗುತ್ತದೆ. ಅದು ಕೂಡ ಅವನ ಲೈಫಲ್ಲಿ ಅದು ಸ್ಕೂಲಲ್ಲಿ ಮೆಮೊರಿಯಲ್ಲಿ ಇದು ಫಿಕ್ಸ್ ಆಗಿ ಉಳಿದುಕೊಳ್ಳುತ್ತದೆ. ಆದರೆ ಮುರಳಿಗೆ ಕಂಪ್ಲೀಟಾಗಿ ಅವಳ ಮೇಲೆ ಲವ್ ಕೂಡ ಆಗುತ್ತದೆ. ಆದರೆ ಆ ಒಂದು ಲವ್ ಯಾವ ರೀತಿ ನಾವು ಎಕ್ಸ್ಪೋಸ್ ಮಾಡಬೇಕು, ಅವಳಿಗೆ ಹೇಗೆ ಅರ್ಥ ಮಾಡಿಸ್ಬೇಕಂತ ನಮ್ಮ ಮುರಳಿ ತುಂಬಾ ಪ್ರಯತ್ನ ಕೂಡ ಪಡ್ತಿರುತ್ತಾನೆ ಸ್ನೇಹಿತರೆ. ಅದೇ ಸಮಯದಲ್ಲಿ ನಮ್ಮ ಮುರಳಿಗೆ ಆಗಿರುವಂಥ ಫಸ್ಟ್ ಲವ್ ಅವಳ ಮುಂದೆ ಹೇಳಬೇಕಂತ ತುಂಬಾ ಪ್ರಯತ್ನ ಕೂಡ ಮಾಡ್ತಾನೆ. ಆದರೆ ಅವನಿಗೆ ಅಂಥ ಒಂದು ಸಮಯದಲ್ಲಿ ಒಂದಿಷ್ಟು ವಿಷಯಗಳು ಅರ್ಥವಾಗುತ್ತದೆ. ಅವಳು ಇವನನ್ನು ಲವ್ ಮಾಡಿಲ್ಲ, ಜಸ್ಟ್ ಫ್ರೆಂಡ್ ರೀತಿ ಮಾತ್ರನೇ ಟ್ರೀಟ್ ಮಾಡ್ತಿದ್ದಾಳೆ ಅಂತ ಇವನಿಗೆ ಅವಾಗ ಗೊತ್ತಾಗುತ್ತದೆ. ಆದರೆ ಇವನು ಕಂಪ್ಲೀಟಾಗಿ ಅದನ್ನು ಬಿಡಲ್ಲ. ಪ್ರತಿ ದಿನಾಲೂ ಅವಳಿಗೆ ತನ್ನ ಲವ್ ಅರ್ಥ ಮಾಡಿಸೋಕ್ಕೆ ಟ್ರೈ ಮಾಡ್ತಾನೆ. ಆದರೆ ಈ ಲವ್ ಸ್ಟೋರಿ ತುಂಬಾ ಡೀಪಾಗಿ ಹೋಗುತ್ತದೆ. ಆಗ ಈ ಸಿನಿಮಾ ನೋಡುವಂಥ ಆಡಿಯನ್ಸ್ಗಳಿಗೆ ತುಂಬ ಹತ್ತಿರದಿಂದ ಕನೆಕ್ಟ್ ಕೂಡ ಆಗುತ್ತದೆ. ಏಕೆಂದರೆ ಫಸ್ಟ್ ಲವ್ ಮಾಡುವಂಥ ರೀತಿ, ನೋಡುವಂಥ ನೋಟ, ಮಾತನಾಡುವಂಥ ರೀತಿ ಆಗುವುದು ಎಲ್ಲವೂ ಕೂಡ ಒಂದು ತಲೆಯಲ್ಲಿ ಫಿಕ್ಸ್ ಆಗಿ ಇರ್ತದೆ. ಅದೇ ರೀತಿ ಕೂಡ ಇವಂಗೂ ಕೂಡ ಪ್ರತಿ ಸಲ ಅವಳದೇ ನೆನಪು, ಅವಳದೇ ಗುಂಗು ತಲೆಯಲ್ಲಿ, ಅವಳ ಹತ್ರ ಮಾತಾಡಬೇಕು, ಅವಳು ನೋಡಬೇಕು, ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕಂದ್ರೆ ಇಷ್ಟೇ ಅವನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾನೆ. ಬಟ್ ಎಲ್ಲವೂ ಕೂಡ ಉಲ್ಟಾ ಆಗಿ ಬಿಡ್ತದೆ ಸಿನಿಮಾದಲ್ಲಿ. ಇದೇ ಸಮಯದಲ್ಲಿ ನಮ್ಮ ಮುರಳಿಯ ಸ್ಕೂಲ್ ಲೈಫ್ ಕೂಡ ಎಂಡ್ ಆಗುತ್ತದೆ. ಇವಾಗ ಮುಂದಿನ ಹಂತ ಕಾಲೇಜಿನ ಲೈಫ್. ಅಲ್ಲಿ ಕಾಲೇಜಲ್ಲಿ ಒಂದಿಷ್ಟು ಹೊಸ ಹೊಸ ಮೆಮೊರೀಸ್ಗಳು ಮತ್ತೆ ಇವನ ಲೈಫಲ್ಲಿ ಕ್ರಿಯೇಟ್ ಆಗುತ್ತವೆ. ಏನಂದರೆ ಹೊಸ ಹೊಸ ಫ್ರೆಂಡ್ಸ್ಗಳು ಆಗ್ತಾರೆ, ಹೊಸ ಪ್ರಪಂಚ, ಹೊಸ ಜನ, ಹೊಸ ವಾತಾವರಣ ಎಲ್ಲ ಕೂಡ ಅವನಿಗೆ ಸುಲಭವಾಗಿಯೇ ಹೊಂದಿಕೊಳ್ಳುತ್ತದೆ. ಆದರೆ ನಮ್ಮ ಮುರಳಿಯ ಮನಸ್ಸಲ್ಲಿ, ಬ್ರೈನಲ್ಲಿ ಉಳಿದುದು ಒಂದೇ ವಿಷಯ, ಆ ಒಂದು ಫಸ್ಟ್ ಲವ್. ಅವಳಿಗೆ ಎಷ್ಟೆಲ್ಲ ಅರ್ಥ ಮಾಡಿಸಿದ್ರು
ಅವಳಿಗೋಸ್ಕರ ಎಷ್ಟೆಲ್ಲ ಪ್ರಯತ್ನ ಪಟ್ಟರು ಅವನ ಪ್ರೀತಿ ಅವಳು ಒಪ್ಪೋದಿಲ್ಲ. ಸ್ಕೂಲ್ ಲೈಫಲ್ಲಿ ಇದು ಆಗಿರೋದು. ಆದರೆ ಅವನಿಗೆ ಇದು ಪ್ರತಿದಿನಲ್ಲೂ ಆ ಒಂದು ನೋವು ನೆನಪುಗಳು ತುಂಬಾ ಕಾಡ್ತಿರುತ್ತೆ. ಆದರೆ ಅವಳು ಸ್ಕೂಲ್ ಲೈಫಲ್ಲಿನೇ ಅದನ್ನು ಫ್ರೆಂಡ್ಶಿಪ್ ಮರೆತು ಆಲ್ರೆಡಿ ಅವಳು ಮೂವ್ ಆನ್ ಕೂಡ ಆಗಿರ್ತಾಳೆ. ಆದರೆ ನಮ್ಮ ಮುರಳಿಗೆ ಇದು ತಲೆಯಲ್ಲಿ ಫಿಕ್ಸ್ ಆಗಿರುತ್ತದೆ. ಅವಳ ಹತ್ರ ಇನ್ನೊಂದ್ಸಲ ಪ್ರಯತ್ನ ಪಟ್ಟು ಪ್ರೀತಿ ಅರ್ಥ ಮಾಡಿಸ್ಬೇಕಂತ. ಅಷ್ಟರಲ್ಲಿನೇ ಈ ಸಿನಿಮಾದಲ್ಲಿ ಮತ್ತೊಂದಿಷ್ಟು ಬೇರೆ ರೀತಿಯ ಟ್ವಿಸ್ಟ್ಗಳು ಎದುರಾಗುತ್ತವೆ. ಅದೇ ಸಮಯದಲ್ಲಿ ನಮ್ಮ ಸಿನಿಮಾದ ಹೀರೋ ಅಂದರೆ ಮುರಳಿಗೆ ಮತ್ತೆ ಅದೇ ಹುಡುಗಿ ಜೊತೆಗೆ ಅದು ಹೆಂಗೋ ಕಾಂಟ್ಯಾಕ್ಟನ್ನು ಮತ್ತೆ ಬೆಳೆಸಿಕೊಳ್ಳುತ್ತಾನೆ. ಅಧ್ಯದಲ್ಲಿ ಸ್ವಲ್ಪ ದಿನಗಳ ನಂತರ ತನ್ನ ಲವ್ ಮತ್ತೆ ಅವಳಿಗೇನೆ ಪ್ರಪೋಸ್ ಮಾಡ್ತಾನೆ. ಆದರೆ ಮತ್ತೆ ಅಲ್ಲಿ ಅವನಿಗೆ ರಿಜೆಕ್ಟ್ ಮಾಡ್ತಾಳೆ ಆ ಒಂದು ಹುಡುಗಿ. ಆದರೆ ಆ ರಿಜೆಕ್ಟ್ ಮಾಡಿದ ಮೇಲೆ ಬರುವಂಥ ಒಂದು ಸೀನ್ ಇದೆಯಲ್ಲ, ಅದು ತುಂಬ ಚೆನ್ನಾಗಿದೆ. ಬಟ್ ಯಾರೆಲ್ಲ ಲವ್ ಮಾಡಿದ್ರೆ ಅದು ಅವರಿಗೆ ಮಾತ್ರ ಆ ಒಂದು ನೋವಿನ ಸೀನ್ ಅಲ್ಲಿರುವಂಥ ಕತೆ ಅರ್ಥವಾಗುತ್ತದೆ. ಅದು ಈ ಒಂದು ಸಿನಿಮಾಗೆ ತುಂಬ ಬಲವಾಗಿ ಒಂದು ಪ್ಲಸ್ ಪಾಯಿಂಟ್ ಆಗಿ ನಿಂತಿದೆ. ಆದರೆ ಕಂಪ್ಲೀಟಾಗಿ ನಮ್ಮ ಮುರಳಿ ಬ್ರೇಕ್ ಆದಮೇಲೆ ಅಲ್ಲಿ ಡಿಪ್ರೆಷನ್ಗೆ ಕೂಡ ಹೋಗ್ತಾನೆ. ನಮ್ಮ ಮುರಳಿ ಕಾಲೇಜ್ಗೆ ಹೋಗಲ್ಲ, ಸ್ಟಡಿ ಮಾಡಲ್ಲ, ಫ್ರೆಂಡ್ಸ್ ಜೊತೆಗೆ ಸೇರಲ್ಲ, ಪಾರ್ಟಿ ಮಾಡಲ್ಲ, ಒಬ್ಬೊಬ್ಬನೇ ಇರೋದು, ಒಬ್ಬೊಬ್ಬನೇ ಏನೇನೋ ಮನಸ್ಸಲ್ಲಿ ಓವರ್ ಥಿಂಕ್ ಮಾಡೋದು, ಈ ರೀತಿ ಡಿಪ್ರೆಷನ್ಗೆ ಒಳಗಾಗ್ತಾನೆ. ಆದರೆ ಇಂಥ ಒಂದು ಸಮಯದಲ್ಲಿ ಮತ್ತೆ ಅವನ ಫ್ರೆಂಡ್ಸ್ ಅವನಿಗೆ ಸಹಾಯ ಮಾಡ್ತಾರೆ. ಆ ಒಂದು ಸಹಾಯ ಏನಂದರೆ ಇವನ ಲವ್ ಸ್ಟೋರಿ ಅವನ ಕಾಲೇಜ್ ಫ್ರೆಂಡ್ಸ್ ಮುಂದೆ ಎಲ್ಲವನ್ನೂ ಸತ್ಯವನ್ನು ಹೇಳ್ತಾನೆ. ಅವನು ಯಾವ ರೀತಿ ಇಷ್ಟಪಟ್ಟ, ಹೆಂಗೆಲ್ಲ ಇಷ್ಟಪಟ್ಟ, ಎಷ್ಟೆಲ್ಲ ಪ್ರಯತ್ನ ಪಟ್ಟ ಅವಳಿಗೋಸ್ಕರ ಅಂತ. ಆಗ ಅವನ ಸ್ನೇಹಿತರು, ಕಾಲೇಜಿನ ಸ್ನೇಹಿತರು ಅವ್ನಿಗೆ ಹೆಲ್ಪ್ ಮಾಡ್ತಾರೆ. ಏನಂದರೆ ಆಗ ಅಂದರೆ ಸಿನಿಮಾದ ಹೀರೋ ಮುರಳಿನು ಕಂಪ್ಲೀಟ್ ಆಗಿ ಅವರು ಮಾಡುವಂಥ ಮಾತಿನಿಂದ ಮೋಟಿವೇಟ್ ಆಗಿ ನಮ್ಮ ಹೀರೋ ತುಂಬ ಬದಲಾಗ್ತಾನೆ. ಆದರೆ ಆಗ ಗೊತ್ತಾಗುತ್ತೆ ಇದು ಅದೊಂದು ಆಗಿ ಹೋಗಿರುವಂಥ ಕತೆ. ಇವಾಗ ನನ್ನ ಕಾಲೇಜ್ ಲೈಫಲ್ಲಿ ನಾನು ಬದುಕ್ತಾ ಇದ್ದೀನಿ. ನಾನು ಏನಾದರೂ ಒಂದು ಲೈಫಲ್ಲಿ ಅಚೀವ್ಮೆಂಟ್ ಅಥವಾ ಒಂದೇನೋ ಸಾಧನೆ ಮಾಡಿದರೆ ಪಕ್ಕ ಅವಳು ಇಂದಲ್ಲ ನಾಳೆ ನನ್ನ ಪ್ರೀತಿ ಒಪ್ಕೋತಾಳೆ ಅಂತ ಅವಾಗ ಅವ್ನಿಗೆ ಅರ್ಥ ಮಾಡಿಸ್ತಾರೆ. ಆದರೆ ಅಲ್ಲಿಂದ ಸಿನಿಮಾ ಬೇರೆ ಹಂತಕ್ಕೆ, ಬೇರೆ ಒಂದು ಮತ್ತೊಂದು ಟ್ವಿಸ್ಟ್ಗೆ ಸಿನಿಮಾ ಎದುರಾಗುತ್ತದೆ. ಹೌದು, ಏನಂದರೆ ನಮ್ಮ ಸಿನಿಮಾದಲ್ಲಿ ನಮ್ಮ ಮುರಳಿ ಅವರು ಆ ಒಂದು ಡಿಸಿಷನ್ ತೆಗೆದುಕೊಂಡ ಮೇಲೆ ತುಂಬಾ ಆ ಕೆರಿಯರ್ದ ಫೋಕಸ್ಸಿಂದ ಸ್ಟಡಿ ಮೇಲೆ, ವರ್ಕ್ ಮೇಲೆ ಮತ್ತು ಕಾಲೇಜ್ ಮೇಲೆ ತುಂಬಾ ಎಕ್ಸಾಮ್ ಇರುವಂಥ ಪ್ರತಿಯೊಂದೊಂದು ಎಕ್ಸಾಮ್ ಮೇಲೆ ತುಂಬ ಒಂದು ರ್ಯಾಂಕ್ ಪಡೆದು ಒಂದು ಒಳ್ಳೆ ಹೆಸರು ಕೂಡ ಮಾಡ್ತಾನೆ. ಲೈಫಲ್ಲಿ ಕೂಡ ಗೋಲ್ ಸೆಟ್ ಮಾಡ್ತಾನೆ. ಇದು ನನ್ನ ಗೋಲನ್ನು ಅಚೀವ್ಮೆಂಟ್ ಆದಮೇಲೆ ನೆಕ್ಸ್ಟ್ ಅವಳಿಗೆ ಪ್ರಪೋಸ್ ಮಾಡಬೇಕಂತ. ಆದರೆ ಅಂಥ ಒಂದು ಸಮಯದಲ್ಲಿ ಅಂದರೆ ಎಲ್ಲವೂ ಚೆನ್ನಾಗಿ ಇರುವಂಥ ಸಮಯದಲ್ಲಿ ಒಳ್ಳೆ ಸ್ಟೂಡೆಂಟ್ಸ್ ಆಗಿರ್ತಾನೆ, ಅಪ್ಪ ಅಮ್ಮಂಗೆ ಒಳ್ಳೆ ಮಗ ಆಗಿರ್ತಾನೆ, ಫ್ರೆಂಡ್ಸ್ಗಳ ಜೊತೆಗೆ ಒಳ್ಳೆ ಫ್ರೆಂಡ್ ಆಗಿರ್ತಾನೆ, ಕೆರಿಯರ್ ಮೇಲೆ ಕೂಡ ಫೋಕಸ್ ಇರುತ್ತೆ. ಒಂದು ಸೈಡ್ ನೋಡ್ರಿ ಇವಾಗ ಗೋಲ್ ಕೂಡ ಫಿಕ್ಸ್ ಮಾಡ್ಕೊಂತಾನೆ. ಅದಕ್ಕೂ ಹಗಲು ರಾತ್ರಿ ಕೂಡ ಸ್ಟಡಿ ಮಾಡಿ ಪ್ರಯತ್ನ ಕೂಡ ಮಾಡ್ತಿರ್ತಾನೆ. ಆದರೆ ಎಲ್ಲವೂ ಸರಿ ಇರುವಂಥ ಟೈಮಿನಲ್ಲಿ ಮತ್ತೊಂದು ಈ ಸಿನಿಮಾದಲ್ಲಿ ಟ್ವಿಸ್ಟ್ ಎದುರಾಗುತ್ತದೆ. ಆಲ್ರೆಡಿ ನಮ್ಮ ಮುರಳಿ ಕೂಡ ಆಲ್ಮೋಸ್ಟ್ ಎಲ್ಲ ಕಡೆ ಹೆಸರು ಕೂಡ ಮಾಡಿರ್ತಾನೆ. ಅಂಥ ಒಂದು ಸಂದರ್ಭದಲ್ಲಿ ಮತ್ತೊಬ್ಬಳು ಬೇರೆ ಹುಡುಗಿ ಅವನ ಲೈಫಲ್ಲಿ ಎಂಟ್ರಿ ಕೊಡ್ತಾಳೆ. ಆದರೆ ಈ ಸಲ ನಮ್ಮ ಮುರಳಿ ಅವರು ತುಂಬ ಬುದ್ಧಿವಂತ ಕೂಡ ಆಗಿರ್ತಾನೆ. ತನ್ನ ಲೈಫ್ ತಾನು ಏನು ಮಾಡೋಕ್ಕೆ ಹೊರಟಿದ್ದಾನೆ ಅಂತ ತುಂಬ ಅರ್ಥ ಮಾಡಿಕೊಂಡು ಅವಳು ಇವನ ಮೇಲೇ ಲವ್ ಆಗಿ ಅವಳು ಕೂಡ ಇವನಿಗೆ ಸುಮಾರು ಸಲ ತನ್ನ ಲವ್ ಇವನಿಗೆ ಹೇಳ್ಬೇಕಂತ ಪ್ರಯತ್ನ ಪಡ್ತಾಳೆ. ಬಟ್ ಆದರೆ ನಮ್ಮ ಮುರಳಿ ಸಲ ಕೆರಿಯರೇ ಜೀವನ, ದುಡ್ಡನ್ನೇ ಲೈಫಲ್ಲಿ ಮುಖ್ಯ ಅಂತ ಫಿಕ್ಸ್ ಕೂಡ ಆಗಿರ್ತಾನೆ. ಆದರೆ ಮತ್ತೆ ಅವಳ ಮೇಲೆ ಇವನಿಗೆ ಚಿಕ್ಕದಾಗಿ ಸ್ವಲ್ಪ ಲವ್ ಕೂಡ ಸ್ಟಾರ್ಟ್ ಆಗುತ್ತದೆ. ಆದರೆ ಈ ಸಿನಿಮಾದಲ್ಲಿ ತೋರಿಸುವಂಥ ಕನ್ಫ್ಯೂಸ್ ಕೂಡ ಮಾಡ್ತಾರೆ ಸಿನಿಮಾದ ಡೈರೆಕ್ಟರ್. ಫಸ್ಟ್ ಲವ್ ಕೂಡ ಅಲ್ಲಿಗೆ ಎಂಡ್ ಆಗುತ್ತೆ, ಸೆಕೆಂಡ್ ಲವ್ ಕೂಡ ಸ್ಟಾರ್ಟ್ ಆಗಿದೆ ಇವಾಗ. ಆದರೆ ಮುರಳಿ ಮುಂದೆ ಏನು ಮಾಡ್ತಾರೆ ಅಂತ ನಿಮಗೆ ಸಿನಿಮಾದಲ್ಲಿ ನೋಡುವಂಥ ಆಡಿಯನ್ಸ್ಗೆ ಒಂದು ಕನ್ಫ್ಯೂಷನೇಷನ್ ಕ್ರಿಯೇಟ್ ಆಗುತ್ತದೆ ಸಿನಿಮಾ ನೋಡುವಾಗ. ಆದರೆ ಈ ಸಲ ನಮ್ಮ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಕತೆ ಹೇಳುವಂಥ ರೀತಿ, ಕ್ಲೈಮ್ಯಾಕ್ಸಲ್ಲಿ ಪ್ರತಿಯೊಂದೊಂದು ಸೀನ್ ತುಂಬ ಚೆನ್ನಾಗಿಯೇ ವರ್ಕ್ ಆಗಿದೆ. ಆದರೆ ಮುರಳಿ ಅವರು ಒಂದು ಸ್ವಲ್ಪ ದಿನ ಕೂತು ಯೋಚನೆ ಮಾಡ್ತಾರೆ. ಮತ್ತೆ ಲವ್ನಲ್ಲಿ ಬಿದ್ದರೆ ಲೈಫ್ ತುಂಬಾ ಹಾಳಾಗಿದೆ. ಆಲ್ರೆಡಿ ಸ್ಕೂಲ್ ಲೈಫಲ್ಲಿ, ಕಾಲೇಜ್ ಲೈಫಲ್ಲಿ ಸ್ವಲ್ಪ ಆ ಒಂದು ಹಳ್ಳಿ ನೆನಪಿನಿಂದ ಹಾಳಾಗಿದೆ. ಮತ್ತೆ ಇವಾಗ ಲವ್ ಅಂತ ಹೋದರೆ ಫ್ಯಾಮಿಲಿ ಆಗ್ಬೋದು, ಡ್ರೀಮ್ ಆಗ್ಬೋದು, ತಾನು ಇಟ್ಟಿರುವಂಥ ನಂಬಿಕೆ, ತಾನು ವರ್ಕ್ ಮಾಡುವಂಥ ಕೆಲಸದ ಮೇಲೆ ಎಲ್ಲವೂ ಕೂಡ ಎಫೆಕ್ಟ್ ಆಗುತ್ತೆ ಅಂತ
ಥಿಂಕ್ ಮಾಡಿ ಆ ಒಂದು ಲವ್ ಅಲ್ಲಿಗೆ ಬ್ರೇಕ್ ಮಾಡ್ಕೋತಾನೆ. ಆದರೆ ಇವಾಗ ಇರೋದು ಸೆಲ್ಫ್ ರೆಸ್ಪೆಕ್ಟ್ ಕೂಡ ಇನ್ಕ್ರೀಸ್ ಮಾಡ್ಕೋತಾನೆ. ತನ್ನ ಪಾಸ್ಟಲ್ಲಿ ಆಗಿರೋಂಥ ಲವ್ ಕೂಡ ಬಿಟ್ಟು ಮರೆತು ಆಲ್ರೆಡಿ ಇರೋ ಅಂದ್ರೆ ಮೂವ್ ಆನ್ ಕೂಡ ಆಗಿರ್ತಾನೆ. ಆದರೆ ಇದರಲ್ಲಿ ಫೈನಲಿ ನಮ್ಮ ಮುರಳಿ ಏನಿದೆಯೋ ಮೂವ್ ಆನ್ ಆದ ಮೇಲೆ ಆ ಲಾಸ್ಟ್ ಕ್ಲೈಮ್ಯಾಕ್ಸಲ್ಲಿ ಆ ಒಬ್ಬ ಫಸ್ಟ್ ಲವ್ ಎಂಟ್ರಿ ಕೊಡುತ್ತೆ. ಅಂದರೆ ಇವನು ಆಲ್ರೆಡಿ ಒಂದು ದೊಡ್ಡ ಮಟ್ಟಿಗೆ ಸಾಧನೆ ಮಾಡಿ ಎಲ್ಲ ರೀತಿಯ ಪಬ್ಲಿಸಿಟಿ ಆಗಿ ಜನಗಳ ಮುಂದೆ ಇವನು ಬಂದಾಗ ನೋಡುವಂಥ ದೃಷ್ಟಿನೇ ಬೇರೆ ರೀತಿ ಇರುತ್ತೆ. ಬಟ್ ಆದರೆ ಒನ್ಸ್ ಕ್ಲೈಮ್ಯಾಕ್ಸಿಗೆ ಬಂದಾಗ ಒನ್ ಸೈಡಲ್ಲಿ ಆಗಿದ್ದಂಥ ಲವ್ ಆ ಒಬ್ಬಳು ಹುಡುಗಿ ಮತ್ತೆ ಇವನ ಮುಂದೆ ಬರ್ತಾಳೆ. ಕೊನೆಗೂ ಇವರಿಬ್ಬರು ಒಂದಾಗ್ತಾರಾ ಅಥವಾ ಇಲ್ಲ ಅಂತ ನೀವು ಸಿನಿಮಾ ನೋಡಿಯೇ ತಿಳಿದುಕೊಳ್ಳಬೇಕು ಸ್ನೇಹಿತರೆ. ಅಷ್ಟು ಚೆನ್ನಾಗಿರುವಂಥ ಮತ್ತು ಒಂದು ಎಂಗೇಜಿಂಗ್ ಇರುವಂಥ ಒಂದು ಸಿನಿಮಾವಾಗಿದೆ. ಕೊನೆಗೆ ಈ ಸಿನಿಮಾದಲ್ಲಿ ಒಂದು ಮೆಸೇಜ್ ಕೂಡ ಕೊಡ್ತಾರೆ ಸಿನಿಮಾದ ಡೈರೆಕ್ಟರ್ ಅವರು. ಒನ್ ಸೈಡ್ ಲವ್ ಈಸ್ ಬ್ಯೂಟಿಫುಲ್ ಬಟ್ ಇದು ಪೇನ್ಫುಲ್ ಆಗುತ್ತದೆ. ಯಾಕಂದರೆ ಟೂ ಸೈಡ್ ಲವ್ವೇ ಬೇರೆ. ಸ್ವಲ್ಪ ದಿನ ಮಾತನಾಡಿ ಲವ್ ಬ್ರೇಕಪ್ ಮಾಡೋದೇ ಬೇರೆ. ಬಟ್ ಏನು ಸ್ಟಾರ್ಟೇ ಆಗಿರಲ್ಲ. ಒನ್ ಸೈಡ್ ಒನ್ ವೇ ರೀತಿ ನಮ್ಮ ಲವ್ ಅಂದರೆ ನಾವು ಎಷ್ಟೇ ಒಬ್ಬರೇ ಪ್ರಯತ್ನ ಪಟ್ಟರು ಇದು ವೇಸ್ಟ್ ಅಂತ ಆಮೇಲೆ ಸಿನಿಮಾದಲ್ಲಿ ಮೆಸೇಜ್ ಕೂಡ ಗೊತ್ತಾಗುತ್ತದೆ ಸ್ನೇಹಿತರೆ. ಫಸ್ಟು ನಿಮ್ಮನ್ನು ನೀವು ಪ್ರೀತಿಸ್ಕೊಳ್ಳಿ, ಆಮೇಲೆ ಲೈಫಲ್ಲಿ ಬರುವಂಥ ಎಲ್ಲ ಪ್ರಾಬ್ಲಮ್ಸ್ ಆಗೋದು, ಎಲ್ಲ ಬರುವಂಥ ಪ್ರೀತಿ ಎಲ್ಲವೂ ಆಟೋಮೆಟಿಕ್ ಆಗಲಿ ನಿಮ್ಮ ಹಿಂದೆ ಬರುತ್ತದೆ ಅಂತ ಸಿನಿಮಾದಲ್ಲಿ ತುಂಬ ಎಂಗೇಜಿಂಗ್ ಆಗಿ ತೋರಿಸಿದ್ದಾರೆ ಸ್ನೇಹಿತರೆ. ಒಂದು ಒಳ್ಳೆ ಕಮರ್ಷಿಯಲ್ ಲವ್ ಸ್ಟೋರಿ, ಒಂದು ಒಳ್ಳೆ ಮೆಸೇಜ್ ಇರುತ್ತಾ ಸಿನಿಮಾ ಸದ್ಯಕ್ಕೆ ಪ್ರೆಸೆಂಟ್ ಥಿಯೇಟರ್ಗಳಲ್ಲಿ ರನ್ ಆಗಿ ಒಂದು ಒಳ್ಳೆ ರೆಸ್ಪಾನ್ಸ್ ಕೂಡ ಪಡೀತಾ ಇದೆ. ಸೊ ಇದೇ ರೀತಿ ನಿಮಗೆ ಕನ್ನಡ ಡಬ್ಬಿಂಗ್ ಮೂವಿ ರಿವ್ಯೂಗಳು ಬೇಕಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ನಾನು ಅಪ್ಲೋಡ್ ಮಾಡುವಂಥ ಎಲ್ಲ ಸಿನಿಮಾಗಳ ಇನ್ಫಾರ್ಮೇಷನ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಸಿಗುತ್ತದೆ. ಸೊ ಮತ್ತೆ ಮಗದೊಂದು ಸಿನಿಮಾ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಕಾಯ್ತಾರೆ. ನಮಸ್ಕಾರ ಸ್ನೇಹಿತರೆ.